ತಮ್ಮದಾಗಿಸ್ಕೋಬೇಕು ಅಂತ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ಔತಣಕೂಟದ ಅಸ್ತ್ರ. ಔತಣಕೂಟದಲ್ಲೂ ಕೂಡ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಯಿತು. ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್. ಈ ಸಂದರ್ಭದಲ್ಲಿ ನಾನಾ ರೀತಿಯ ಲೆಕ್ಕಾಚಾರಗಳು, ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸುವ ಕೆಲಸ ಆಗಿದೆ. ಔತಣಕೂಟದಲ್ಲಿ ಏನಾಯಿತು, ಯಾವ ರೀತಿಯ ಗೇಮ್ ಪ್ಲಾನ್ ಅನ್ನ ಇವರು ಮಾಡಿದ್ರು, ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ ನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿತ್ತು. ಆದರೆ ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್ ಅವರು. ಔತಣಕೂಟದಲ್ಲಿ ಕನಕಪುರ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಶುರುವಾಯಿತು. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಅಣಿಗೊಳಿಸಿದ್ದೇ ಡಿಕೆ ಸುರೇಶ್. ಕೇವಲ ನೀವು ಅಷ್ಟೇ ಮಾಡೋಕೆ ಬರಲ್ಲ ಡಿನ್ನರ್ ಪಾಲಿಟಿಕ್ಸ್, ನಾವು ಮಾಡ್ತೀವಿ, ನಮ್ಮ ಜೊತೆಗೂ ಎಂಎಲ್ಎಗಳಿದ್ದಾರೆ, ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟರ ಡಿಕೆ ಬ್ರದರ್ಸ್. ಸಿಎಂ ಬಣದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದ್ದಂತೆ ಬೆಳಗಾವಿಗೆ ದೌಡಾಯಿಸಿ ಅಣ್ಣನ ಪರ ರಣತಂತ್ರ ಹೆಣೆಯೋದಕ್ಕೆ ಬೆಳಗಾವಿಗೆ ಬಂದಿದ್ದು ಸುರೇಶ್. ಅವಾಗ ದೆಹಲಿಗೆ ಹೋಗಿ ಕೂತ್ಕೊಂಡ್ರು, ಈಗ ಬೆಳಗಾವಿಗೆ ಬಂದಿದ್ದಾರೆ. ಆಪ್ತನ ತೋಟದ ಮನೆಯಲ್ಲಿ ಔತಣಕೂಟದ ಪ್ಲಾನ್ ಮಾಡಿದ್ದೇ ಈ ಸುರೇಶ್ ಅವರು. ಸಚಿವರು, ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಡಿನ್ನರ್ ಮೀಟ್ ನಡೆಯಿತು. ಉದ್ದೇಶ ಶಕ್ತಿ ಪ್ರದರ್ಶನ. ಅರೆ, ನಮ್ ಜೊತೆಗೂ ಎಂಎಲ್ಎಗಳಿದಾರಪ್ಪ, ನಮ್ ಜೊತೆಗೂ ಮಿನಿಸ್ಟರ್ಗಳಿದ್ದಾರೆ, ಈ ನಿಮ್ದಷ್ಟೇ ಶಕ್ತಿ ಪ್ರದರ್ಶನವಾ, ನಾವು ತೋರಿಸ್ತೀವಿ ಶಕ್ತಿ ಪ್ರದರ್ಶನ ಅಂತ ಒಂದು ಮೆಸೇಜ್ ಪಾಸ್ ಮಾಡೋದು, ಅದು ಪ್ರತಿಷ್ಠೆನೂ. ಈಗ ಮಾಧ್ಯಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಶಕ್ತಿ ಪ್ರದರ್ಶನ, ಡಿನ್ನರ್ ಕೂಟ ಅಂತ ಹೇಳಿದ್ರೆ ಡಿಸಿಎಂ ಇಂದಾನು ಬರ್ಬೇಕಲ್ಲ, ಹಂಗೆ. ಸೊ ಮಾಡಿದ್ದು ಡಿಕೆ ಸುರೇಶ್. ಸಿಎಂ ಬಣದ ಆಪ್ತರಿಗೆ ಆಹ್ವಾನ ನೀಡದೆ ಡಿಕೆ ಶಿವಕುಮಾರ್ ಆಪ್ತರಷ್ಟೇ ಇದರಲ್ಲಿ ಭಾಗಿಯಾಗಿದ್ದು. ಯತೀಂದ್ರ ಹೇಳಿಕೆ ಬಗ್ಗೆಯೂ ಕೂಡ ಇದೇ ಒಂದು ಡಿನ್ನರ್ ಕೂಟದಲ್ಲಿ ಡಿಕೆಶಿ ಟೀಮ್ ಚರ್ಚೆಯನ್ನ ಮಾಡಿದೆ. ಯತೀಂದ್ರ ಸಿದ್ದರಾಮಯ್ಯ ಮೇಲಿಂದ ಮೇಲೆ ನಮ್ಮಪ್ಪನೇ ಸಿಎಂ, ನಾನು ಹೇಳಿದ್ದನ್ನ ಹೇಳಿಬಿಟ್ಟಿದ್ದೀನಿ, ನೋಟಿಸ್ ಕೊಡ್ತಾರಾ ಕೊಡ್ಲಿ, ಈ ರೀತಿ ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಿದೆ. ಅದರ ಅರ್ಥ ಏನು? ಯತೀಂದ್ರಗೆ ಕೌಂಟರ್ ಕೊಡದ, ಇಲ್ಲ ನೋಟಿಸ್ ಕೊಡಿ ಅವ್ರಿಗೂ ಕೂಡ ಅಂತ ಒತ್ತಾಯ ಮಾಡದ, ಇಲ್ಲ ಅವ್ರಿಗೆ ಮೂಗುದಾರ ಹಾಕಿ ಅಂತ ಒತ್ತಾಯ ಮಾಡದ, ಇವೆಲ್ಲವೂ ಕೂಡ ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನೇ ಡಿಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, 140 ಶಾಸಕರು, ಸಿಎಂ, ಡಿಸಿಎಂ ಎಲ್ಲರೂ ಒಂದೇ ಅಂತಂದ್ರೆ ಒಂದೇ ಡಿನ್ನರ್ ಕೂಟ ಮಾಡ್ಬೇಕಾಯ್ತಪ್ಪ, ನೀವೆಲ್ಲರೂ ಒಂದೇ ಕಡೆ ಸೇರಿ ರಾಜ್ಯದ ಜನರಿಗೆ ಒಂದು ಮೆಸೇಜ್ ಕೊಡಿ. ನಾವು ಯಾರು ಬೇರೆ ಬೇರೆ ಇಲ್ಲ, ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತಂದ್ರೆ ಎಲ್ಲಾ ಎಂಎಲ್ಎಗಳು ಒಂದ್ ಕಡೆ ಸೇರ್ಕೊಂಡು ಒಂದೇ ಔತಣಕೂಟ ಮಾಡಿಬಿಡಿ, ಒಂದೇ ಸರಿ. ಅಲ್ಲೇ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ, ನಾವು ಊಟ ಮಾಡಿದ್ವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸ್ತೀವಿ ಅಂತ ಒಂದು ಮೆಸೇಜ್ ಕೊಡಿ. ಯಾರ್ದೋ ಫಾರ್ಮ್ ಹೌಸ್ ಅಲ್ಲಿ ನೀವು ತೋಟಕ್ಕೆ ಹೋಗೋದು, ಅಲ್ಲಿ ಔತಣಕೂಟ ಮಾಡೋದು, ಸಿದ್ದರಾಮಯ್ಯ ಅವರು ಇನ್ನೊಂದು ತೋಟ ಹುಡುಕೊಳ್ಳೋದು, ತಟಸ್ಥ ಇರೋರು ಹೋಟೆಲ್ ಹೋಗೋದು, ಇದೇ ಆಯ್ತು ಬರೀ. ಸಿದ್ದರಾಮಯ್ಯ ಬಣಕ್ಕೆ ಆಪ್ತರ ಮೂಲಕ ತಿರುಗೇಟ್ ಕೊಡುವಂತ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ಹೇಳೋದು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಿಮ್ಮ ಒಗ್ಗಟ್ಟು ಬೆಳಗಾವಿಯಲ್ಲಿ ಕಾಣಿಸ್ತಾ ಇದೆ, ಎಷ್ಟು ಒಗ್ಗಟ್ಟಾಗಿದ್ದೀರಿ ಅಂತ. ಇನ್ನಾದರೂ ಅಭಿವೃದ್ಧಿಯತ್ತ ಗಮನ ಹರಿಸ್ತೀರಾ ಅಥವಾ ಕುರ್ಚಿ ಅದು ದಿಲ್ಲಿವರೆಗೂ ಹೋಗೋದು, ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು. ಈಗ ಬೆಳಗಾವಿ ಅಧಿವೇಶನಕ್ಕೆ ಶಿಫ್ಟ್ ಆಗಿದೆ. 19ನೇ ತಾರೀಕಿನ ನಂತರ ಒಂದು ಮಹಾಕ್ರಾಂತಿ ಆಗುತ್ತಂತೆ ರಾಜ್ಯ ರಾಜಕೀಯದಲ್ಲಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು 19ನೇ ತಾರೀಕಿನ ನಂತರನೇ ಗೊತ್ತಾಗುತ್ತೆ. ಯಾಕಂದ್ರೆ ಈಗೆಲ್ಲ ಕ್ರಾಂತಿಯನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಜನವರಿ ಕ್ರಾಂತಿ ಅಂತ, ಅದನ್ನು ನೋಡೇ ಬಿಡೋಣ. ಇನ್ನು ನೆಕ್ಸ್ಟ್ ತಮ್ಮದಾಗಿಸ್ಕೋಬೇಕು ಅಂತ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ಔತಣಕೂಟದ ಅಸ್ತ್ರ. ಔತಣಕೂಟದಲ್ಲೂ ಕೂಡ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಯಿತು. ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್.
ಈ ಸಂದರ್ಭದಲ್ಲಿ ನಾನಾ ರೀತಿಯ ಲೆಕ್ಕಾಚಾರಗಳು, ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸುವ ಕೆಲಸ ಆಗಿದೆ. ಔತಣಕೂಟದಲ್ಲಿ ಏನಾಯಿತು, ಯಾವ ರೀತಿಯ ಗೇಮ್ ಪ್ಲಾನ್ ಅನ್ನ ಇವರು ಮಾಡಿದ್ರು, ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿತ್ತು. ಆದ್ರೆ ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್ ಅವರು. ಔತಣಕೂಟದಲ್ಲಿ ಕನಕಪುರ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಶುರುವಾಯಿತು. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಅಣಿಗೊಳಿಸಿದ್ದೇ ಡಿಕೆ ಸುರೇಶ್. ಕೇವಲ ನೀವಷ್ಟೇ ಮಾಡೋದಕ್ಕೆ ಬರಲ್ಲ ಡಿನ್ನರ್ ಪೊಲಿಟಿಕ್ಸ್, ನಾವು ಮಾಡ್ತೀವಿ, ನಮ್ ಜೊತೆಗೂ ಎಂಎಲ್ಎಗಳಿದ್ದಾರೆ, ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ರ ಡಿಕೆ ಬ್ರದರ್ಸ್. ಸಿಎಂ ಬಣದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದ್ದಂತೆ ಬೆಳಗಾವಿಗೆ ದೌಡಾಯಿಸಿ ಅಣ್ಣನ ಪರ ರಣತಂತ್ರ ಹೆಣೆಯೋದಕ್ಕೆ ಬೆಳಗಾವಿಗೆ ಬಂದಿದ್ದು ಸುರೇಶ್. ಅವಾಗ ದೆಹಲಿಗೆ ಹೋಗಿ ಕೂತ್ಕೊಂಡ್ರು, ಈಗ ಬೆಳಗಾವಿಗೆ ಬಂದಿದ್ದಾರೆ. ಆಪ್ತನ ತೋಟದ ಮನೆಯಲ್ಲಿ ಔತಣಕೂಟದ ಪ್ಲಾನ್ ಮಾಡಿದ್ದೇ ಈ ಸುರೇಶ್ ಅವರು. ಸಚಿವರು, ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಡಿನ್ನರ್ ಮೀಟ್ ನಡೆಯಿತು. ಉದ್ದೇಶ ಶಕ್ತಿ ಪ್ರದರ್ಶನ. ಅರೆ, ನಮ್ ಜೊತೆಗೂ ಎಂಎಲ್ಎಗಳಿದಾರಪ್ಪ, ನಮ್ ಜೊತೆಗೂ ಮಿನಿಸ್ಟರ್ಗಳಿದ್ದಾರೆ, ನಿಮ್ದಷ್ಟೇ ಶಕ್ತಿ ಪ್ರದರ್ಶನವಾ, ನಾವು ತೋರಿಸ್ತೀವಿ ಶಕ್ತಿ ಪ್ರದರ್ಶನ ಅಂತ ಒಂದು ಮೆಸೇಜ್ ಪಾಸ್ ಮಾಡೋದು, ಅದು ಪ್ರತಿಷ್ಠೆನೂ. ಈಗ ಮಾಧ್ಯಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಶಕ್ತಿ ಪ್ರದರ್ಶನ, ಡಿನ್ನರ್ ಕೂಟ ಅಂತ ಹೇಳಿದ್ರೆ ಡಿಸಿಎಂ ಇಂದಾನು ಬರ್ಬೇಕಲ್ಲ, ಹಂಗೆ. ಸೊ ಮಾಡಿದ್ದು ಡಿಕೆ ಸುರೇಶ್. ಸಿಎಂ ಬಣದ ಆಪ್ತರಿಗೆ ಆಹ್ವಾನ ನೀಡದೆ ಡಿಕೆ ಶಿವಕುಮಾರ್ ಆಪ್ತರಷ್ಟೇ ಇದರಲ್ಲಿ ಭಾಗಿಯಾಗಿದ್ದು. ಯತೀಂದ್ರ ಹೇಳಿಕೆ ಬಗ್ಗೆಯೂ ಕೂಡ ಇದೇ ಒಂದು ಡಿನ್ನರ್ ಕೂಟದಲ್ಲಿ ಡಿಕೆಶಿ ಟೀಮ್ ಚರ್ಚೆಯನ್ನ ಮಾಡಿದೆ. ಯತೀಂದ್ರ ಸಿದ್ದರಾಮಯ್ಯ ಮೇಲಿಂದ ಮೇಲೆ ನಮ್ಮಪ್ಪನೇ ಸಿಎಂ, ನಾನು ಹೇಳಿದ್ದನ್ನ ಹೇಳಿಬಿಟ್ಟಿದ್ದೀನಿ, ನೋಟಿಸ್ ಕೊಡ್ತಾರಾ ಕೊಡ್ಲಿ, ಈ ರೀತಿ ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಿದೆ. ಅದರ ಅರ್ಥ ಏನು? ಯತೀಂದ್ರಗೆ ಕೌಂಟರ್ ಕೊಡದ, ಇಲ್ಲ ನೋಟಿಸ್ ಕೊಡಿ ಅವ್ರಿಗೂ ಕೂಡ ಅಂತ ಒತ್ತಾಯ ಮಾಡದ, ಇಲ್ಲ ಅವ್ರಿಗೆ ಮೂಗುದಾರ ಹಾಕಿ ಅಂತ ಒತ್ತಾಯ ಮಾಡದ, ಇವೆಲ್ಲವೂ ಕೂಡ ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನೇ ಡಿಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, 140 ಶಾಸಕರು, ಸಿಎಂ, ಡಿಸಿಎಂ ಎಲ್ಲರೂ ಒಂದೇ ಅಂತಂದ್ರೆ ಒಂದೇ ಡಿನ್ನರ್ ಕೂಟ ಮಾಡಬೇಕಾಯ್ತಪ್ಪ, ನೀವೆಲ್ಲರೂ ಒಂದೇ ಕಡೆ ಸೇರಿ ರಾಜ್ಯದ ಜನರಿಗೆ ಒಂದು ಮೆಸೇಜ್ ಕೊಡಿ. ನಾವ್ ಯಾರು ಬೇರೆ ಬೇರೆ ಇಲ್ಲ, ನಾವ್ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತಂದ್ರೆ ಎಲ್ಲಾ ಎಂಎಲ್ಎಗಳು ಒಂದ್ ಕಡೆ ಸೇರ್ಕೊಂಡು ಒಂದೇ ಔತಣಕೂಟ ಮಾಡಿಬಿಡಿ, ಒಂದೇ ಸರಿ ಅಲ್ಲೇ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ, ನಾವು ಊಟ ಮಾಡಿದ್ವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸ್ತೀವಿ ಅಂತ ಒಂದು ಮೆಸೇಜ್ ಕೊಡಿ. ಯಾರ್ದೋ ಫಾರ್ಮ್ ಹೌಸ್ ಅಲ್ಲಿ ನೀವು ತೋಟಕ್ಕೆ ಹೋಗೋದು, ಅಲ್ಲಿ ಔತಣಕೂಟ ಮಾಡೋದು, ಸಿದ್ದರಾಮಯ್ಯ ಅವರು ಇನ್ನೊಂದು ತೋಟ ಹುಡುಕೊಳ್ಳೋದು, ತಟಸ್ಥ ಇರೋರು ಹೋಟೆಲ್ ಹೋಗೋದು, ಇದೇ ಆಯ್ತು ಬರೀ. ಸಿದ್ದರಾಮಯ್ಯ ಬಣಕ್ಕೆ ಆಪ್ತರ ಮೂಲಕ ತಿರುಗೇಟ್ ಕೊಡುವಂತ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ಹೇಳೋದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಿಮ್ಮ ಒಗ್ಗಟ್ಟು ಬೆಳಗಾವಿಯಲ್ಲಿ ಕಾಣಿಸ್ತಾ ಇದೆ, ಎಷ್ಟು ಒಗ್ಗಟ್ಟಾಗಿದ್ದೀರಿ ಅಂತ. ಇನ್ನಾದರೂ ಅಭಿವೃದ್ಧಿಯತ್ತ ಗಮನ ಹರಿಸ್ತೀರಾ ಅಥವಾ ಕುರ್ಚಿ ಅದು ದಿಲ್ಲಿವರೆಗೂ ಹೋಗೋದು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು? ಈಗ ಬೆಳಗಾವಿ ಅಧಿವೇಶನಕ್ಕೆ ಶಿಫ್ಟ್ ಆಗಿದೆ. 19ನೇ ತಾರೀಕಿನ ನಂತರ ಒಂದು ಮಹಾಕ್ರಾಂತಿ ಆಗುತ್ತಂತೆ ರಾಜ್ಯ ರಾಜಕೀಯದಲ್ಲಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು 19ನೇ ತಾರೀಕಿನ ನಂತರನೇ ಗೊತ್ತಾಗುತ್ತೆ. ಯಾಕಂದ್ರೆ ಈಗೆಲ್ಲ ಕ್ರಾಂತಿಯನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಜನವರಿ ಕ್ರಾಂತಿ ಅಂತ, ಅದನ್ನು ನೋಡೇ ಬಿಡೋಣ ಇನ್ನು ನೆಕ್ಸ್ಟ್.